ನಮಸ್ಕಾರ ಸ್ನೇಹಿತರೆ, ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾಳೆ RCBಯ ತಂಡ LSCಯ ಮುಂದೆ ತನ್ನ IPL 2026 5ನೆಯ ಪಂದ್ಯವನ್ನು ಆಡಲಿದ್ದು, ಈ ಪಂದ್ಯಕ್ಕಿಂತ ಮುಂಚೆ ಈಗಾಗಲೇ RCBಯ ಬಗ್ಗೆ ಕೆಲವು ಅತಿ ದೊಡ್ಡ ಅಪ್ಡೇಟ್ಸ್ಗಳು ಬಂದಿದೆ. ಹೌದು ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಗೊತ್ತೇ ಇದೆ, MI ಮುಂದಿನ ಪಂದ್ಯದಲ್ಲಿ ನಮ್ಮ RCBಯ ವಿರಾಟ್ ಕೊಹ್ಲಿ ಮತ್ತು ರಾಶಿಕ್ ಸಲಾಮ್ ದಾರ್ ಅವರಿಗೆ ಇಂಜರಿ ಆಗಿತ್ತು. ಹಾಗಾಗಿ ಕೆಲವರ ಡೌಟ್ ಏನಪ್ಪ ಅಂದರೆ ಈ ಇಬ್ಬರು ಆಟಗಾರರು LSCಯ ಮುಂದಿನ ಪಂದ್ಯದಲ್ಲಿ ಆಡುತ್ತಾರಂತ. ಮತ್ತು ಇನ್ನೊಂದು ಕಡೆ ಜಾಸ್ ಹೇಜಲ್ವುಡ್ ಅವರ ಅವೈಲೇಬಿಲಿಟಿ ಬಗ್ಗೆ ಕೂಡ ಅಪ್ಡೇಟ್ ಬಂದಿದ್ದು, ನಾವು ಇವತ್ತಿನ ಈ ವಿಡಿಯೋದಲ್ಲಿ ಈ ಎಲ್ಲ ಟಾಪಿಕ್ಗಳ ಬಗ್ಗೆ ಡಿಸ್ಕಸ್ ಮಾಡಲಿಕ್ಕೆ ಇದ್ದೇವೆ. ಆದರೆ ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ಗೆ ಹೊಸಬರಾಗಿದ್ದರೆ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿಕೊಳ್ಳಿ. ಸೊ ನಾವು ಇನ್ನು ಥರ ಮಾಡಿದ ಬೇಗನೆ ಈ ವಿಡಿಯೋವನ್ನು ಶುರು ಮಾಡೋಣ. ಹಾಗಾದರೆ ಫ್ರೆಂಡ್ಸ್, RCBಯ ಬಗ್ಗೆ ಬರುತ್ತಿರೋ ಮೊದಲ ಅಪ್ಡೇಟ್ ಬಂದುಬಿಟ್ಟು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಇದ್ದು, MI ಮುಂದಿನ ಪಂದ್ಯದಲ್ಲಿ ವಿರಾಟ್ ಕೊಹ್ಲಿ ಅವರು ಫೀಲ್ಡಿಂಗನ್ನು ಮಾಡಲಿಲ್ಲ. ಅಂದರೆ ಇವರಿಗೆ ಫೀವರ್ ಮತ್ತು ಆ್ಯಂಕಲ್ ಇಂಜರಿ ಇದ್ದು, ಈ ಕಾರಣದಿಂದಾಗಿ ಇವರು ಫೀಲ್ಡಿಂಗನ್ನು ಮಾಡಲಿಲ್ಲ. ಆದರೆ ಆ ಪಂದ್ಯ ಮುಗಿದ ಬಳಿಕ ಕೃಣಾಲ್ ಪಾಂಡ್ಯ ಅವರು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತಾಡಿದ್ದು, ಇವರಲ್ಲಿ ಕ್ಲಿಯರ್ ಮಾಡಿದರೆ ವಿರಾಟ್ ಕೊಹ್ಲಿ ಅವರು ಖಂಡಿತವಾಗಿ LSCಯ ಮುಂದಿನ ಪಂದ್ಯದಲ್ಲಿ ಆಡುತ್ತಾರಂತ. ಸೊ ಹಾಗಾಗಿ ಇದು ಅಂತೂ ಎಲ್ಲ RCB ಅಭಿಮಾನಿಗಳಿಗೆ ತುಂಬಾ ದೊಡ್ಡ ಗುಡ್ ನ್ಯೂಸ್. ನಿಮಗೇನನಿಸುತ್ತೆ, ವಿರಾಟ್ ಕೊಹ್ಲಿ ಅವರು LSCಯ ಮುಂದಿನ ಪಂದ್ಯದಲ್ಲಿ ಎಷ್ಟು ರನ್ಸ್ ಅನ್ನು ಹೊಡಿಬಹುದು? ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ನಂತರ ಎರಡನೇ ಅಪ್ಡೇಟ್ ಬಂದ್ಬಿಟ್ಟು ರಾಶಿಕ್ ಸಲಾಮ್ ದಾರ್ ಅವರ ಬಗ್ಗೆ ಇದ್ದು, ರಾಶಿಕ್ ಸಲಾಮ್ ದಾರ್ ಅವರಿಗೆ ಕೂಡ MI ಮುಂದಿನ ಪಂದ್ಯದಲ್ಲಿ ಬೌಲಿಂಗ್ ಅನ್ನು ಮಾಡುವಾಗ ಇಂಜರಿ ಆಗಿದ್ದು, ಇವರು ಕೂಡ ಈಗ ಫಿಟ್ ಆಗಿದ್ದಾರೆ ಅಂತ ನಮಗೆ ಅಪ್ಡೇಟ್ ಬಂದಿದೆ. ಹಾಗಾಗಿ ನಾಳಿನ ಪಂದ್ಯದಲ್ಲಿ ಇವರು ಕೂಡ ಅವೈಲೇಬಲ್ ಆಗಿ ಇರುತ್ತಾರೆ. ಮತ್ತೆ ಇನ್ನೊಂದು ಕಡೆ ಕಳೆದ ಪಂದ್ಯದಲ್ಲಿ ಜಾಸ್ ಹೇಜಲ್ವುಡ್ ಅವರ ಬದಲಿಗೆ ಜಾಕೋಬ್ ಡುಫಿಯರ್ ಪ್ಲೇಯಿಂಗ್ 11ನಲ್ಲಿ ಆಡಿದ್ದು, ಇಲ್ಲಿ ಜಾಸ್ ಹೇಜಲ್ವುಡ್ ಅವರು MI ಮುಂದಿನ ಪಂದ್ಯಕ್ಕೆ ಅವೈಲೇಬಲ್ ಇರಲಿಲ್ಲ. ಆದರೆ ಜಾಕೋಬ್ ಡುಫಿಯರ್ ಆ ಒಂದು ಪಂದ್ಯದಲ್ಲಿ ಹಾಕಿದ 4 ಓವರಲ್ಲಿ 58 ರನ್ ಕೊಟ್ಟು ಕೇವಲ 1 ವಿಕೆಟ್ ಅನ್ನು ಗಳಿಸಿದ್ದು, ಇವರ ಇಕಾನಮಿಯಲ್ಲಿ 14.50 ಇತ್ತು. ಹಾಗಾಗಿ RCBಯ ಕೆಲವು ಅಭಿಮಾನಿಗಳು ಕೇಳ್ತಾ ಇದ್ದರು, ಜಾಸ್ ಹೇಜಲ್ವುಡ್ ಅವರು LSCಯ ಮುಂದಿನ ಪಂದ್ಯದಲ್ಲಿ ಆಡುತ್ತಾರಾ ಅಥವಾ ಇಲ್ವಾ ಅಂತ. ಸೊ ಈಗಷ್ಟೇ ಬರ್ತಿರೋ ಅಪ್ಡೇಟ್ಸ್ ಪ್ರಕಾರ ಇಲ್ಲಿ ಜಾಸ್ ಹೇಜಲ್ವುಡ್ ಅವರು ಕೂಡ ಫುಲ್ಲಿ ಫಿಟ್ ಆಗಿದ್ದು, ಇವರು LSCಯ ಮುಂದಿನ ಪಂದ್ಯದಲ್ಲಿ ಬೆಂಗಳೂರಲ್ಲಿ ಆಡುವ ಸಾಧ್ಯತೆ ಇದೆ ಅಂತ ಅಪ್ಡೇಟ್ ಬಂದಿದೆ. ಸೊ ನಿಮಗೇನನಿಸುತ್ತೆ, ನಾಳೆಯ ಪಂದ್ಯದಲ್ಲಿ ಜಾಸ್ ಹೇಜಲ್ವುಡ್ ಅವರು ಆಡಬಹುದಾ? ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆ ನಂತರ ನಾವೀಗ IPL 2026 ಲೇಟೆಸ್ಟ್ ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ, ಈ ಪಾಯಿಂಟ್ಸ್ ಟೇಬಲ್ ಟಾಪ್ ಅಲ್ಲಿ RRವ ತಂಡ ಇದ್ದು, ಇವರು 5 ಪಂದ್ಯದಲ್ಲಿ 4 ಗೆದ್ದಿದ್ದು, ಇವರ ಬಳಿ 8 ಅಂಕಗಳು ಇದೆ. ಮತ್ತೆ ಎರಡನೇ ಸ್ಥಾನದಲ್ಲಿ ಪಂಜಾಬ್ ಕಿಂಗ್ಸ್ ಅವರಿದ್ದು, ಇವರು ಆಡಿರೋ 4 ಪಂದ್ಯದಲ್ಲಿ 3ರಲ್ಲಿ ಗೆದ್ದಿದ್ದು, 1 ಪಂದ್ಯ ಮಳೆಯಿಂದ ರದ್ದಾಗಿದೆ. ಹಾಗಾಗಿ ಇವರ ಬಳಿ 7 ಅಂಕಗಳು ಇದೆ. ಆ ನಂತರ ಮೂರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ನಮ್ಮ RCBಯ ತಂಡ ಇದ್ದು, ಇವರು ಆಡಿರೋ 4 ಪಂದ್ಯದಲ್ಲಿ 3ರಲ್ಲಿ ಗೆದ್ದು 1ರಲ್ಲಿ ಸೋತಿದ್ದಾರೆ. ಹಾಗಾಗಿ ಇವರ ಬಳಿ ಇಲ್ಲಿ 6 ಅಂಕಗಳು ಇದೆ. ಮತ್ತೆ ನೀವು ಉಳಿದೆಲ್ಲ ತಂಡಗಳ ಪೊಸಿಷನ್ ಅನ್ನು ಇಲ್ಲಿ ಪಾಯಿಂಟ್ಸ್ ಟೇಬಲ್ ಅಲ್ಲಿ ನೋಡಬಹುದು. ಸೊ ಫ್ರೆಂಡ್ಸ್, ಇದುವಾಗಿತ್ತು ಈಗಷ್ಟೇ ಬರುತ್ತಿರುವ RCB ಮತ್ತು IPL ಬಗ್ಗೆ ಬರುತ್ತಾ ಇರುವ ತುಂಬಾ ದೊಡ್ಡ ಅಪ್ಡೇಟ್ಗಳು. ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಬೇಗನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ಲೈಕ್ ಮಾಡಿ. ಸೊ ನಾವು ಸಿಗೋಣ ಹೀಗಿನ ಮುಂದಿನ ವಿಡಿಯೋದಲ್ಲಿ. ಅಷ್ಟರವರೆಗೆ ಬೈ ಬಾಯ್.